ಹಣ ಅಂದರೆ ಎಷ್ಟಿಷ್ಟ, ನಿಮಗೆ ಬರೋ ಸಂಬಳದಲ್ಲಿ ಎಷ್ಟು ಪರ್ಸೆಂಟ್ ಸೇವ್ ಮಾಡ್ತೀರಿ ಅನ್ನೋ ಆಧಾರದ ಮೇರೆಗೆ ನಿಮಗೆ ದುಡ್ಡು ಎಷ್ಟಿಷ್ಟ ಅನ್ನೋದನ್ನ ನಾವು ಅಂದಾಜಿಸಬಹುದು. ನಿಮಗೆ ಗೊತ್ತಾ, ಭಾರತದಲ್ಲಿ ಅನೇಕರು ಜೀವನ ಪೂರ್ತಿ ಸೇವ್ ಮಾಡಿ ಅಷ್ಟು ಹಣ ಬ್ಯಾಂಕಲ್ಲಿಟ್ಟು ಅನುಭವಿಸದೆ ಸತ್ತು ಹೋಗ್ತಾರೆ. ಇದಕ್ಕೆ ಇತ್ತೀಚೆಗೆ ಬಂದ ಒಂದು ಶಾಕಿಂಗ್ ರಿಪೋರ್ಟ್ ಸಾಕ್ಷಿ. ಏನ ರಿಪೋರ್ಟ್ ಹೇಳ್ತಿರೋದು ಅಂದ್ರೆ 18,832 ಕೋಟಿ ರೂಪಾಯಿ ಅನ್ಕ್ಲೈಮ್ಡ್ ಹಣ ಬ್ಯಾಂಕ್ನ ಬಳಿ ಬಿದ್ದಿದೆ. ಯಾರು ಕೇಳೋದಕ್ಕಿಲ್ಲ. ಜೀವನ ಪೂರ್ತಿ ದುಡಿದ್ರು, ಅದನ್ನ ಬ್ಯಾಂಕ್ನಲ್ಲಿಟ್ರು, ಬಳಸದೆ ಸತ್ತು ಹೋದ್ರು. ಯಾಕೆ ಹೀಗಾಗ್ತಿದೆ? ಭಾರತದಲ್ಲಿ 75% ಪಾಪ್ಯುಲೇಷನ್ ಲಿಟರೇಟ್, ಅಕ್ಷರಸ್ಥರಿದ್ದಾರೆ. ಅದರಲ್ಲಿ 25% ಜನ ಮಾತ್ರ ಫಿನಾನ್ಷಿಯಲ್ ಲಿಟರಸಿಯನ್ನ ಹೊಂದಿದ್ದಾರೆ. ಅದರರ್ಥ ನೀವು ಮಾತನಾಡಿಸೋ 4 ಜನರ ಪೈಕಿ ಒಬ್ಬರಿಗೆ ಮಾತ್ರ ಫಿನಾನ್ಷಿಯಲ್ ಲಿಟರಸಿ ಇದೆ. ಅವರಿಗೆ ಬೇಸಿಕ್ಸ್ ಅಂತ ನಾವು ಗಮನಿಸಿದ್ರೆ ಸೇವಿಂಗ್, ಇನ್ವೆಸ್ಟ್ಮೆಂಟ್, ಸಾಲ, ಬಡ್ಜೆಟಿಂಗ್ ಇದರ ಬಗ್ಗೆ ಗೊತ್ತಿದೆ. ಇನ್ನು ಮಿಕ್ಕವರಿಗೆ ಯಾಕೆ ಈ ವಿಚಾರ ಗೊತ್ತಿಲ್ಲ? 18,800 ಕೋಟಿ ಹಾಗೆ ಕೊಳೆಯೋದಕ್ಕೆ ನಮ್ಮ ಫಿನಾನ್ಷಿಯಲ್ ಇಲ್ಲಿಟ್ರಸಿನೂ ಕಾರಣ. ಅದಕ್ಕೆ ಉತ್ತರ ಏನು ಗೊತ್ತಾ? ಅದಕ್ಕೆ ಸೊಲ್ಯೂಷನ್ ಏನು ಗೊತ್ತಾ? ಬೇಸಿಕ್ಸ್ ಅನ್ನ ಫಿಕ್ಸ್ ಮಾಡಬೇಕಾದ ಉನ್ನತ ಜವಾಬ್ದಾರಿ ನಮ್ಮ ಮೇಲಿದೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ನಮ್ಮಲ್ಲಿನ ಅರ್ಧಕ್ಕರ್ಧ ಜನರು ತಮ್ಮ ಸ್ಯಾಲರಿಯ 20%ಗಿಂತ ಕಡಿಮೆ ಉಳಿತಾಯ ಮಾಡ್ತಿದ್ದಾರೆ. ಇನ್ನು ಮಿಕ್ಕ 50% ಯಾವುದೇ ಥರದ ಪ್ಲಾನ್ ಮಾಡ್ತಿಲ್ಲ. ಇದು ತುಂಬಾ ದುಬಾರಿ ಆಗಬಲ್ಲದು. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ನೀವು ನೋಡ್ತಿದ್ದೀರಾ IndianMoney.com ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫಿನಾನ್ಷಿಯಲ್ ಲಿಟರಸಿ, ಆರ್ಥಿಕ ಸಾಕ್ಷರತೆ ಎಷ್ಟು ಇಂಪಾರ್ಟೆಂಟ್, ಅದರ ಲಾಭವನ್ನು ನಾವು ಹೇಗೆ ಪಡ್ಕೊಳ್ಬೇಕು, ಭಾರತದ ಈಗಿನ ಪರಿಸ್ಥಿತಿ, ವಿಶ್ವ ಮಟ್ಟದಲ್ಲಿ ನಾವು ಕಂಪೇರ್ ಮಾಡಿಕೊಂಡು ನೋಡಿದಾಗ ಭಾರತ ಎಲ್ಲಿದೆ, ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋ ತಪ್ಪದೆ ಪೂರಾ ನೋಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ. ಹಾಗಾದ್ರೆ ನಮ್ಮ ಭಾರತೀಯರು ಯಾವ ಉದ್ದೇಶಕ್ಕಾಗಿ ಹಣ ಕೂಡಿಟ್ರು? ಕೂಡಿಟ್ಟ ಹಣವನ್ನ ಯಾವುದೇ ಉದ್ದೇಶ ಇಲ್ಲದೆ ಬ್ಯಾಂಕ್ನಲ್ಲಿ ಬಿಟ್ರ? ಬಳಸದೆ ಯಾಕೆ ಅವರು ತೀರಿ ಹೋದ್ರು? ಸರಿಯಾದ ಪ್ಲಾನಿಂಗ್ ಯಾಕೆ ಮಾಡಿರಲಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸರ್ವೆ ಆಯಿತು. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಚಾರಗಳು ಬೆಳಕಿಗೆ ಬಂತು. ಮೊದಲನೆಯದು, ಜನ ಯಾಕಾಗಿ ಕೂಡಿಡ್ತಾರೆ ಅಂತ ಅಂದ್ರೆ ಭವಿಷ್ಯದಲ್ಲಿ ಏನೋ ಸಮಸ್ಯೆ ಆಗಿ ಬಿಡಬಹುದು ಅನ್ನೋ ಭಯಕ್ಕಾಗಿ 40% ಜನ ಹಣವನ್ನ ಕೂಡಿಟ್ರು. ಇನ್ನು ಮಿಕ್ಕವರು ಲೆಗಸಿ, ಪರಂಪರೆ, ನಮ್ಮಲ್ಲಿ ಈ ಬಿಸ್ನೆಸ್ ಅನ್ನ ಮಾಡ್ತಿದ್ವಿ, ಈ ಕೃಷಿಯನ್ನ ನಾವು ಮಾಡ್ತಿದ್ವಿ, ಆ ಕಾರಣಕ್ಕೆ ಹಣವನ್ನ ಕೂಡಿಡ್ತಾ ಬಂದಿದ್ದೀವಿ, ಗಳಿಸಿದ ಹಣದಲ್ಲಿ ಇಂತಿಷ್ಟು ಅಂತ ಕೂಡಿಡೋದು ನಮ್ಮ ಅಭ್ಯಾಸ ಅಂತ. ಇನ್ನು ಕೆಲವರು ಭವಿಷ್ಯವನ್ನ ಜೋಪಾನ ಮಾಡಿಕೊಂಡ ಭಾವ ನನಗೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಹಣವನ್ನ ಕೂಡಿಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ. ಆದ್ರೆ ಶಾಕಿಂಗ್ ಆನ್ಸರ್ ಇನ್ನೊಂದಿದೆ. ನಮಗೆ ಖರ್ಚು ಮಾಡೋಕೆ ಭಯ. ಮುಂದೇನೋ ಸಮಸ್ಯೆ ಆಗ್ಬಿಟ್ರೆ ನಾನು ಏನ್ ಮಾಡ್ಲಿ? ಹಣ ಒಂದ್ಸತಿ ನಾವು ಖರ್ಚು ಮಾಡಿಬಿಟ್ರೆ ಅದು ನಮಗೆ ವಾಪಸ್ ಸಿಗೋದಿಲ್ಲ. ಆ ಕಾರಣಕ್ಕೆ ನಾನು ಖರ್ಚೇ ಮಾಡ್ತಿಲ್ಲ, ಸೇವ್ ಮಾತ್ರ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಕೆಲವರು ಮಾತನಾಡಿದ್ದಾರೆ. ಈ 4 ಉತ್ತರವನ್ನು ನಾವು ಗಮನಿಸಿದಾಗ ಎಷ್ಟೋ ಜನ ರಿಟೈರ್ಮೆಂಟ್ ಆದ ಮೇಲೂ ಖುಷಿಯಾಗಿ ಇರಬೇಕು, ಆರಾಮಾಗಿ ಜೀವನ ಕಳಿಬೇಕು, ಆದ್ರೂ ಕಷ್ಟಪಟ್ಟು ದುಡಿತಾ ಪೈಸಾ ಸೇರಿಸ್ತಾ ಹಣವನ್ನು ಕೂಡಿಸ್ತಾನೆ ಇದ್ದಾರೆ. ನಮ್ಮಲ್ಲಿ ಮೇನ್ ಪ್ರಾಬ್ಲಮ್ ಏನಂದ್ರೆ ಓವರ್ ಸೇವಿಂಗ್ ಅಥವಾ ಓವರ್ ಸ್ಪೆಂಡಿಂಗ್, ಅಂದ್ರೆ ಅತಿಯಾದ ಖರ್ಚು ಅಥವಾ ಅತಿಯಾದ ಉಳಿತಾಯ. ಈ ಎರಡೂ ಅಪಾಯಕಾರಿನೇ. ಮುಂದೇನೋ ಸಮಸ್ಯೆ ಆಗಿ ಬಿಡಬಹುದು ಅಂತ ಈಗ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಸಿಕ್ಕಾಪಟ್ಟೆ ಸ್ಯಾಕ್ರಿಫೈಸ್ ಮಾಡಿ ಹಣವನ್ನ ಸೇವ್ ಮಾಡ್ತಾ ಅನುಭವಿಸದೆ ಹೋಗ್ಬಿಡೋದು. ಇನ್ನೊಂದು, ಏನು ಪ್ಲಾನ್ ಮಾಡದೆ ಕಷ್ಟದಲ್ಲಿ ಸಿಕ್ಕಾಕೊಂಡು ನಲುಗೋದು. ಈ ಎರಡೂ ಆಗಬಾರದು. ಅದನ್ನ ದೂರಾಗಿಸಬೇಕು ಅಂದ್ರೆ ನಮಗ್ ಬೇಕಾಗಿರೋದು ಫಿನಾನ್ಷಿಯಲ್ ಲಿಟರಸಿ. ಹಾಗಾದ್ರೆ ನಾವು ಹಣಕಾಸಿನ ವಿಚಾರದಲ್ಲಿ ಸೋತು ಬಿಟ್ಟಿದ್ದೀವಾ? ಯಾಕೆ ಹೀಗಾಗ್ತಿದೆ? ಆನ್ಸರ್ ಇರೋದು ನಮ್ಮ ಎಜುಕೇಶನ್ ಸಿಸ್ಟಮ್ನಲ್ಲಿ. ನಮಗೆ ಥಿಯರಿ ಗೊತ್ತು, ಅದರ ಅಪ್ಲಿಕೇಶನ್ ಗೊತ್ತಿಲ್ಲ. ನಾವು ಪ್ರಾಫಿಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನು, ಈ ಎಲ್ಲದರ ಬಗ್ಗೆ ಕಲ್ತಿದ್ದೀವಿ. ಫೈಂಡ್ ಎಕ್ಸ್ ಅನ್ನೋದನ್ನ ನಾವು ಹೈಸ್ಕೂಲ್ ಮಟ್ಟದಲ್ಲೂ ಕಲಿತಾನೆ ಮುಂದುವರೆದಿದ್ದೀವಿ. ಆದರೆ ಅದನ್ನ ನಿಜ ಜೀವನದಲ್ಲಿ ನಾವು ಎಷ್ಟರ ಮಟ್ಟಿಗೆ ಬಳಸ್ಕೊಂಡ್ವಿ? ಲೆಕ್ಕ ಗೊತ್ತಿದೆ, ಲೆಕ್ಕಾಚಾರ ಗೊತ್ತಿಲ್ಲ. ಪುಸ್ತಕದ ಮೇಲೆ ಕಲ್ತಿದ್ದೀವಿ, ಆದರೆ ನಿಜ ಜೀವನದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗದೆ ನಲುಗ್ತಾ ಇದ್ದೀವಿ. ಹೀಗಾಗಬಾರ್ದು. ಹಾಗಾದ್ರೆ ಮುಂದಿನ ಹಾದಿ ಏನು? ಮೊದಲಿಗೆ ನಾವು ನಮ್ಮ ದೇಶದಲ್ಲಿ ಫಿನಾನ್ಷಿಯಲ್ ಲಿಟರಸಿ ಯಾವ್ಯಾವ ಭಾಗದಲ್ಲಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಒಂದು ಸ್ಟಡಿ ಮಾಡಬೇಕಾಗತ್ತೆ. ಈಗಿನ ಒಂದು ಸ್ಟಡಿಯ ಪ್ರಕಾರ ಮಹಾರಾಷ್ಟ್ರದಲ್ಲಿ ಫಿನಾನ್ಷಿಯಲ್ ಲಿಟರಸಿ 17%, ದೆಹಲಿಯಲ್ಲಿ ಫಿನಾನ್ಷಿಯಲ್ ಲಿಟರಸಿ 32%, ವೆಸ್ಟ್ ಬೆಂಗಾಲ್ನಲ್ಲಿ 21%, ಛತ್ತೀಸ್ಗಢದಲ್ಲಿ ಬರೀ 4%, ಅಸ್ಸಾಂನಲ್ಲಿ 20%, ಅರುಣಾಚಲ ಪ್ರದೇಶದಲ್ಲಿ 10%. ಹೀಗೆ ನಮ್ಮ ದೇಶದ ಇತರೆ ರಾಜ್ಯಗಳಲ್ಲಿ ಆರ್ಥಿಕ ಸಾಕ್ಷರತೆಯ ವಿಚಾರದಲ್ಲೂ ಅಸಮಾನತೆ ಕಾಡುತ್ತಾ ಇದೆ.
ಹೀಗಾಗಿನೇ ಓವರ್ ಆಲ್ ಬರೀ 24% ಫಿನಾನ್ಷಿಯಲ್ ಲಿಟ್ರಸಿಯನ್ನು ನಾವು ಗಮನಿಸ್ತಾ ಇರೋದು. ಇದಕ್ಕೆ ಸೊಲ್ಯೂಷನ್ ನಮ್ಮ ಕರಿಕ್ಯುಲಮ್ ಅನ್ನ, ನಾವು ಶಾಲಾ ಮಟ್ಟದಲ್ಲಿ ಏನ್ ಕಲಿತೀವಿ ಅದನ್ನ ಕೆಳ ಹಂತದಿಂದಾನೇ ಸರಿ ಮಾಡಬೇಕಾಗತ್ತೆ. ಫಿನಾನ್ಷಿಯಲ್ ಕರಿಕ್ಯುಲಮ್ ಅನ್ನ ನಾವು ಮಕ್ಕಳಿಗೆ ತೀರಾ ತಳಮಟ್ಟದಲ್ಲೇನೆ ಕೊಡಬೇಕಾಗತ್ತೆ, ಅದನ್ನ ಅಭ್ಯಸಿಸಬೇಕಾಗತ್ತೆ. ನೆರೆಯ ಚೀನಾದಲ್ಲಿ ಫಿನಾನ್ಷಿಯಲ್ ಲಿಟ್ರಸಿ 28%, ರಷ್ಯಾದಲ್ಲಿ 32%. ಹೀಗೆ ಬೇರೆ ಬೇರೆ ದೇಶಗಳನ್ನು ನಾವು ಗಮನಿಸಿದಾಗ ಚಾಲೆಂಜಸ್ ಏನು ಅನ್ನೋದು ಗೊತ್ತಾಗ್ತಾ ಇದೆ. ರಷ್ಯಾ ಹಾಗೇನೆ ಆಸ್ಟ್ರೇಲಿಯಾ ತೀರಾ ಕೆಳಮಟ್ಟದಿಂದಾನೇ ಫಿನಾನ್ಷಿಯಲ್ ಕರಿಕ್ಯುಲಮ್ ಅನ್ನ ಸ್ಕೂಲ್ನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಸ್ಟಾರ್ಟಿಂಗ್ ಫ್ರಮ್ ಸೇವಿಂಗ್ಸ್ ಅಂದ್ರೆ ಏನು, ಅದನ್ನ ನಾವು ಯಾವಾಗ ಆರಂಭ ಮಾಡಬೇಕು, ಎಷ್ಟರ ಮಟ್ಟಿಗೆ ನಮ್ಮ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಅನ್ನೋದು ಎಷ್ಟು ಮುಖ್ಯ, ನಾವು ಯಾವ ಏಜ್ ನಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು, ನಮಗೆ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ, ಬ್ಯಾಂಕ್ ಅಕೌಂಟ್ ನಲ್ಲಿ ಹಣವನ್ನ ಇಡೋದ್ರಿಂದ ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿ ನೋಡಿಕೊಂಡಾಗ ನಮ್ಮ ಹಣ ಅಷ್ಟಾಗಿ ವ್ಯಾಲ್ಯೂನ ಗಳಿಸ್ತಿಲ್ಲ ಅನ್ನೋ ವಿಚಾರ ನಮ್ಮ ಜನ ಯಾವಾಗ ಅರ್ಥ ಮಾಡ್ಕೊಳ್ಳೋದು. ಸಾಲ ಸೌಲಭ್ಯಗಳು ಅನ್ನೋದು ನಮ್ಮನ್ನ ಕಷ್ಟಕ್ಕೆ ದೂಡ್ತಾ ಇವೆ, ಕಷ್ಟದಿಂದ ಪಾರು ಮಾಡ್ತಾ ಇಲ್ಲ. ಎಷ್ಟೋ ವಿದ್ಯಾರ್ಥಿಗಳು ಎಜುಕೇಶನ್ ಲೋನ್ ಅಂತ ಪಡ್ಕೊಳ್ತಾರೆ, ತುಂಬಾ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಗೆ ಪಡ್ಕೊಂಡು ದುಡಿಯೋದನ್ನ ಆರಂಭ ಮಾಡಿದ ಸಂದರ್ಭ. ಅವರು ಇನ್ವೆಸ್ಟ್ ಮಾಡಿ ಫ್ಯೂಚರ್ ಅನ್ನ ಸೆಕ್ಯೂರ್ ಮಾಡ್ಕೊಳ್ಬೇಕು, ಆದ್ರೆ ಹೆಚ್ಚು ಬಡ್ಡಿಯನ್ನ ಎಜುಕೇಶನ್ ಲೋನ್ಗೆ ಕಟ್ತಾ ಸಿಕ್ಕಾಕೊಳ್ತಾ ಇದ್ದಾರೆ. ಅಂಡ್ ಬಜೆಟಿಂಗ್ ಅನ್ನೋದಂತೂ ನಮಗೊಂದು ನೆಸೆಸಿಟಿ ಅನ್ನೋದ್ರ ಬಗ್ಗೆ ನಾವು ಕಲ್ತ್ಕೊಂಡೇ ಇಲ್ಲ. ಹಾಗಾದ್ರೆ ಒಂದು ಬಜೆಟ್ ಮಾಡ್ಕೊಳ್ಳೋದು ಹೇಗೆ? ಮೊದಲನೇದು, ನಿಮ್ಗೆ ಯಾವ ಮೂಲದಿಂದ ಹಣ ಬರ್ತಾ ಇದೆ, ಯಾವ್ದಾವುದಕ್ಕಾಗಿ ನೀವು ಖರ್ಚು ಮಾಡ್ತಿದ್ದೀರಿ. ಸೊ ಇನ್ಕಮ್ ಅಂಡ್ ಎಕ್ಸ್ಪೆನ್ಸ್ ನ ಬಗ್ಗೆ ಒಂದು ಅಂದಾಜಿರಬೇಕು. ಆ ಬಳಿಕ ನೀವು ಸೇವಿಂಗ್ ಗೋಲ್ಗಳನ್ನ ಸೆಟ್ ಮಾಡ್ಕೊಳ್ಬೇಕು, ಒಂದು ರಿಯಾಲಿಸ್ಟಿಕ್ ಗೋಲ್ ಇರಬೇಕಾಗತ್ತೆ. ಆ ಬಳಿಕ ನಿಮ್ಮ ಗೋಲ್ನ ಕಡೆಗೆ ನೀವು ಸಾಕ್ತಿದ್ದೀರಾ ಅನ್ನೋ ಪ್ರೋಗ್ರೆಸ್ ಅನ್ನ ನೀವು ಚೆಕ್ ಮಾಡ್ತಾ ಹೋಗಬೇಕಾಗುತ್ತೆ. ಹೀಗೆ ಒಂದು ರಿಯಾಲಿಸ್ಟಿಕ್ ಬಜೆಟ್ ಅನ್ನ ಪ್ರತಿ ದಿನದಲ್ಲಿ ನೀವು ಹಾಕೊಳ್ಬೇಕಾಗತ್ತೆ. ಆಗ ಮಾತ್ರ ಒಂದೊಂದೇ ಹೆಜ್ಜೆ ನೀವು ಗೋಲ್ನ ಕಡೆಗೆ ಹೋಗೋದಕ್ಕೆ ಸಾಧ್ಯ. ಹಾಗಾದ್ರೆ ತಡ ಮಾಡೋದು ಬೇಡ, ಆದಷ್ಟು ಬೇಗ ನಾವು ಸೇವಿಂಗ್ ಜರ್ನಿಯನ್ನ ಆರಂಭ ಮಾಡಬೇಕಾಗತ್ತೆ. ಇದರ ಆಗು ಹೋಗುಗಳನ್ನು ತಿಳ್ಕೊಂಡು ಪ್ಲಾನ್ ಮಾಡಿ ಮುಂದೆ ಹೆಜ್ಜೆ ಹಾಕಬೇಕಾಗತ್ತೆ. ಈಗ ಕೋವಿಡ್ನ ಸಂದರ್ಭದಲ್ಲಿ ಎಷ್ಟೋ ಜನ ಕುಟುಂಬದ ದುಡಿಯುವ ಏಕೈಕ ವ್ಯಕ್ತಿ ಆಗಿದ್ದವರು ದೊಡ್ಡ ಮೊತ್ತದ ಸಾಲವನ್ನ ತನ್ನ ಕುಟುಂಬದ ಮೇಲೆ ಹೊರಿಸಿ ಅವರಿಲ್ಲ ಅನ್ನೋ ನೋವಿನ ಜೊತೆಗೆ ಅದನ್ನ ಅನುಭವಿಸಿ ಅಂತ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇನ್ನು ಕೆಲವರು ಪ್ಲಾನ್ ಮಾಡದ ಕಾರಣಕ್ಕಾಗಿ ಅವರಿಗೆ ಒಬ್ಬ ಲೀಗಲ್ ಹೇರ್ ಕೂಡ ಇಲ್ಲ, ಅದು ಹೇಗೆ ತಲುಪಬೇಕು ಅಥವಾ ಅದನ್ನು ಹೇಗೆ ಪಡ್ಕೊಳ್ಬೇಕು, ಈ ಥರದೊಂದು ಸೇವಿಂಗ್ ಇತ್ತ ಅನ್ನೋದು ಸಹ ಗೊತ್ತಿಲ್ಲ. ಹಣ ಬ್ಯಾಂಕ್ನಲ್ಲಿ ಬಿದ್ದಿದೆ. ಹೀಗಾಗಬಾರ್ದು ಅಂತಂದ್ರೆ ನಾವು ಪ್ಲಾನಿಂಗ್ ಅನ್ನ ಸ್ಟಾರ್ಟ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಮುಂದುವರಿದ ದೇಶಗಳಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಬಿಡು ಅಂತ ನಾವು ಅಂದ್ಕೊಳ್ಬಹುದು, ಆದರೆ ರಿಯಾಲಿಟಿ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ವಿಶ್ವದ ದೊಡ್ಡಣ್ಣ ಅಮೆರಿಕಾದ ಜನರ ಬಗ್ಗೆ, ಅವರ ಜೀವನ ಶೈಲಿಯ ಬಗ್ಗೆ ನಡೆದ ಒಂದು ಸರ್ವೆ ಹೇಳುತ್ತೆ 38% ಅಮೆರಿಕನ್ನರು ಕ್ರೆಡಿಟ್ ಕಾರ್ಡ್ನ ಸಾಲವನ್ನು ತೀರಿಸೋಕಾಗದೆ ಸಿಕ್ಕಾಕೊಂಡಿದ್ದಾರೆ. 33% ಜನ ರಿಟೈರ್ಮೆಂಟ್ಗೆ $1 ಕೂಡ ಇಲ್ಲದೆ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ. ನಾಲೆಡ್ಜ್ ಅನ್ನ ಶೇರ್ ಮಾಡೋ ಮುಖೇನ ಬಲಿಷ್ಠ ಭಾರತವನ್ನ ನಾವು ಕಟ್ಟೋದಕ್ಕೆ ಸಾಧ್ಯ. ನಾನೊಬ್ಬನೇ ಬೆಳಿಬೇಕು, ನಾನೊಬ್ಬನೇ ಸಕ್ಸಸ್ಫುಲ್ ಆಗಬೇಕು ಅಂತ ಅಂದುಕೊಂಡ್ರೆ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿರ್ತೀವೋ ಅಲ್ಲಿಂದ ಕುಸಿತಾ ಹೋಗ್ತೀವಿ ನಾವು. ಹಾಗಾಗೋದು ಬೇಡ. ಇನ್ನೊಬ್ಬರಿಗೆ ಸಹಾಯ ಮಾಡಿ, ಜೊತೆಯಾಗಿ ಇಡೀ ಭಾರತ ಬೆಳೆಯುವಂತೆ ನಾವು ಮಾಡೋಣ. ನಿಮಗೆ ಕೇಳಿದ ಟೈಮಿಗೆ ರಜೆ ಕೊಡ್ಲಿಲ್ಲ, ಹುಷಾರಿಲ್ಲ ಅಂತ ರಜೆ ಹಾಕಿದ್ದೆ, ಆದ್ರೂ ಕೆಲಸದಿಂದ ತೆಗೆದು ಹಾಕಿದ್ರು. ಸಂಬಳ ಜಾಸ್ತಿ ಕೊಡ್ಲಿಲ್ಲ, ಒಂದೇ ಸಂಬಳಕ್ಕೆ ದುಡಿತಾ 5-6 ವರ್ಷ ಕಳೆದ್ಬಿಟ್ಟೆ, ಕೆಲಸ ಬಿಟ್ಟೆ. ದಯವಿಟ್ಟು ಈ ಕೆಲಸದಿಂದ ತೆಗಿಬೇಡಿ. ಈ ಕೆಲಸ ಇಲ್ಲ ಅಂದ್ರೆ ನನಗಿನ್ನೇನೂ ಇಲ್ಲ, ಈ ಥರದ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡು ನಲುಗ್ತಿದ್ದೀರಾ? ಅದನ್ನೇ ಫಿನಾನ್ಷಿಯಲ್ ಫ್ರೀಡಮ್ ಇಲ್ಲದೆ ಹೋದ್ರೆ ನಿಮ್ಮ ಜೀವನ ಹೇಗಿರುತ್ತೆ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್. ಹಾಗಾದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನು? ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಾತಂತ್ರ್ಯ ಅಂತಂದ್ರೆ ಏನು? ಅಂದ್ರೆ ಸಿಕ್ಕಾಪಟ್ಟೆ ದುಡ್ಡಿರೋದಾ ಅಥವಾ ಸಾಲನೇ ಇಲ್ಲದೆ ಇರೋದಾ? ಕೂತ್ಕೊಂಡು ತಿನ್ಬಹುದಪ್ಪ, ನಾನು ಕೆಲಸನೇ ಮಾಡಬೇಕಾಗಿಲ್ಲ, ನಾನು ತಿಂಗಳ ಸಂಬಳಕ್ಕೆ ಯಾರ ಕೈ ಕೆಳಗಡೆನೂ ಹೋಗಬೇಕಾಗಿಲ್ಲ, ಇದೇನಾ ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೆ? ಇಲ್ಲ. ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೆ ನಿಮ್ಮ ಹಣಕಾಸಿನ ಪ್ರೆಸೆಂಟ್ ಹಾಗೇನೆ ಫ್ಯೂಚರ್ ನಿಮ್ಮ ಕಂಟ್ರೋಲಲ್ಲಿ ಇರೋದು. ನಿಮಗೆ ಇಷ್ಟ ಬಂದ ಹಾಗೆ ನೋಡಿ, ಟೈಮ್ ವಿಚಾರದಲ್ಲಿ ಒಂದು ಫ್ರೀಡಮ್. ನಿಮಗೆ 15 ದಿನ ರಜೆ ಬೇಕು, ತಗೋಬಹುದು, ಫಿನಾನ್ಷಿಯಲ್ ಫ್ರೀಡಮ್ ಇದ್ರೆ. ನೀವು ಇಷ್ಟ ಬಂದ ಪ್ಯಾಷನ್ ಅನ್ನ ಫಾಲೋ ಮಾಡಬಹುದು, ಫಿನಾನ್ಷಿಯಲ್ ಫ್ರೀಡಮ್ ಇದ್ರೆ. ನಿಮ್ಮ ಕನಸುಗಳನ್ನ ಸಾಕಾರಗೊಳಿಸಿಕೊಳ್ಳಬಹುದು, ನಿಮ್ಮ ಕುಟುಂಬವನ್ನ ಕಾಪಾಡಬಹುದು, ಸ್ನೇಹಿತರಿಗೆ ಸಹಾಯ ಮಾಡಬಹುದು, ಫಿನಾನ್ಷಿಯಲ್ ಫ್ರೀಡಮ್ ಇದ್ರೆ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಫಿನಾನ್ಷಿಯಲ್ ಫ್ರೀಡಮ್ ಇಂದ ಇಷ್ಟೆಲ್ಲ ಸಾಧ್ಯ ಅನ್ನೋದಾದ್ರೆ ಅದನ್ನ ನಾನು ಪಡಿಬೇಕು ಅಂದ್ರೆ ಏನ್ ಮಾಡಬೇಕು?
ಫಿನಾನ್ಷಿಯಲ್ ಫ್ರೀಡಮ್ ಅನ್ನ ಸಾಧಿಸಿದವರ ಜೀವನ ಹೇಗಿರುತ್ತೆ, ಅವರು ಹೇಗೆ ಪ್ಲಾನ್ ಮಾಡಿಕೊಂಡ್ರು, ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರು, ಹೇಗೆ ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೊಂಡ್ರು, ಅದಕ್ಕೆ 9 ಇಂಪಾರ್ಟೆಂಟ್ ಸ್ಟೆಪ್ಗಳಿದ್ದಾವೆ. ಅದನ್ನ ನೋಡ್ತಾ ಹೋಗೋಣ. ಮೊದಲನೆಯದು, ನಿಮಗೆ ನೀವು ಸಂಬಳ ಕೊಟ್ಕೊಳ್ಳಿ. ಇದೇನು, ನನಗೆ ನಾನೇ ಸಂಬಳ ಕೊಟ್ಕೊಳ್ಳೋದಾ? ಏನು ಹಂಗಂದ್ರೆ ಪೇ ಯೋರ್ ಸೆಲ್ಫ್. ಹೇಗೆ ಸಾಧ್ಯ ಇದು? ನಿಮಗೊಂದಿಷ್ಟು ಅಂತ ಸಂಬಳ ಬರುತ್ತಲ್ವಾ, ಆ ಸಂಬಳದಲ್ಲಿ ನೀವು ಖರ್ಚು ಮಾಡಬೇಕು, ಬೇರೆ ಬೇರೆ ಏನೇನಕ್ಕೆ ಬೇಕು ಕಮಿಟ್ಮೆಂಟ್ಸ್ಗಳು, ಅದನ್ನೆಲ್ಲ ಪ್ಲಾನ್ ಮಾಡೋ ಮುನ್ನ ನಿಮ್ಮ ಫ್ಯೂಚರ್ಗೆ ಅಂತ ಒಂದು ಭಾಗವನ್ನ ಎತ್ತಿಟ್ಬಿಡಿ. ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಕರಿತಿರೋ, ಸೇವಿಂಗ್ಸ್ ಅಂತ ಕರಿತಿರೋ, ಅದು ನಿಮ್ಮ ಮೆಚುರಿಟಿಗೆ ಬಿಟ್ಟಿದ್ದು. ಬಟ್ ಮೊದಲನೇ ಹೆಜ್ಜೆ, ನಿಮಗೆ ಸಿಗೋ ದುಡ್ಡಲ್ಲಿ ಪೇ ಯೋರ್ ಸೆಲ್ಫ್. ಮುಂದಿನದು, ನೀವು ಎಲ್ಲಿದ್ದೀರಿ ಮೊದಲು ಅರಿತುಕೊಳ್ಳಿ. ಎಲ್ಲಿದ್ದೀರಿ ಅಂದ್ರೆ ಆರ್ಥಿಕ ವಿಚಾರದಲ್ಲಿ ಎಷ್ಟು ಸಾಲ ಇದೆ, ಎಷ್ಟು ಜವಾಬ್ದಾರಿ ನಿಮ್ಮ ಮೇಲಿದೆ, ಮಕ್ಕಳನ್ನ ಓದಿಸ್ಬೇಕಾ, ಕುಟುಂಬದವರಿಗೆ ಏನೋ ಹೆಲ್ತ್ಗೆ ಸಹಾಯ ಮಾಡಬೇಕಾ, ಅಥವಾ ಬೇರೆ ಬೇರೆ ತರದ ಕಮಿಟ್ಮೆಂಟ್ಗಳನ್ನು ಹೊತ್ಕೊಂಡಿದ್ದೀರಾ, ಇದನ್ನ ನೀವು ಪಡ್ಕೊಳ್ತಿರೋ ಸಂಬಳದಲ್ಲಿ ಎಷ್ಟು ವರ್ಷಕ್ಕೆ ತೀರಿಸಬಹುದು, ಈ ಎಲ್ಲದರ ಬಗ್ಗೆ ನಿಮಗೆ ನಿಮ್ಮ ಹಣಕಾಸಿನ ವಿಚಾರದ ಬಗ್ಗೆ ಪಿನ್ ಟು ಪಿನ್ ಗೊತ್ತಿರಬೇಕು. ಅದೇನೆ ಎರಡನೇ ಹೆಜ್ಜೆ, ನೋ ವೇರ್ ಯು ಆರ್. ನೀವು ಎಲ್ಲಿದ್ದೀರಿ ಅಂತ ತಿಳ್ಕೊಂಡ ಮೇಲೆ ಎಲ್ಲಿಗೆ ತಲುಪಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ಹೀಗಾಗಿ ನಿಮ್ಮ ಗೋಲ್ಗಳನ್ನ ಬರೆದುಕೊಳ್ಳಿ. ಈ ಗೋಲ್ಗಳು ಹೇಗಿರಬೇಕು, ನಿಮ್ಮ ಕನಸುಗಳು ಹೇಗಿರಬೇಕು ಅಂತಂದ್ರೆ, ಅಟ್ಲೀಸ್ಟ್ ನೋಡಪ್ಪ, ನಾನು ಈ ಗೋಲನ್ನು, ಮನೆ ಕಟ್ಟಿಸ್ಬೇಕು, 15 ವರ್ಷದಲ್ಲಿ ತಲುಪ್ತೀನಿ, ಮಕ್ಕಳ ಓದಿಗೆ ನಾನು ಹಣ ಎತ್ತಿಡಬೇಕು, ಇನ್ನು 5-6 ವರ್ಷದ ಕಮಿಟ್ಮೆಂಟ್, ಕಾರ್ ತೆಗೆದುಕೊಳ್ಬೇಕು, ನಾನು 3 ವರ್ಷದಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ, ಎಜುಕೇಶನ್ ಲೋನ್ ತೀರಿಸಬೇಕು, ಇನ್ನು 3 ವರ್ಷ ಇದೆ, ಈ ಸಂಬಳದಲ್ಲಿ ನಾನು ಇಷ್ಟು ವರ್ಷಕ್ಕೆ ತಲುಪಬಹುದು. ಹೀಗೆ ಒಂದು ರಿಯಾಲಿಸ್ಟಿಕ್ ಹಾಗೇನೆ ಅಪ್ರೋಚಬಲ್ ಗೋಲ್ಗಳನ್ನ ಬರೆದುಕೊಳ್ಳಬೇಕು. ಪ್ರಯಾರಿಟಿ ವೈಸ್ ನಿಮ್ಮ ಟಾಪ್ 5 ಗೋಲ್ಸ್, 2 ಜೊತೆ ಬಟ್ಟೆ ತಗೋಬೇಕು, ಬೈಕ್ ಪಂಕ್ಚರ್ ಹಾಕ್ಸ್ಬೇಕು, ಇದೆಲ್ಲ ಅಲ್ಲ. ನಿಮ್ಮ ಗೋಲ್ಗಳು ಟಾಪ್ 5, ನೀವು ಜೀವನದಲ್ಲಿ ಅಚೀವ್ ಮಾಡಬೇಕು ಅಂದ್ಕೊಳ್ಳುವ ಪ್ರಮುಖ 5 ಸಂಗತಿಗಳು ಏನು, ಅದನ್ನ ಬರೆದಿಟ್ಕೊಳ್ಳಿ. ಇದನ್ನ ಬರೆದಿಟ್ಕೊಂಡ್ರಲ್ಲ, ಮುಂದೇನು, ನಿಮ್ಮ ಇನ್ಕಮ್ ಅನ್ನ ಇನ್ಕ್ರೀಸ್ ಮಾಡಿಕೊಳ್ಳೋದು. ಅದರ ಅರ್ಥ, ನಿಮಗೆ ಗುರಿ ಗೊತ್ತಾಗಿದೆ, ನಾನು ಇಲ್ಲಿಗೆ ತಲುಪಬೇಕು, ನನಗಿಷ್ಟು ಹಣ ಬೇಕು, ಇಷ್ಟು ವರ್ಷಕ್ಕೆ ಬೇಕು. ಅಲ್ಲಿಗೆ ಹೇಗೆ ತಲುಪ್ತೀರಿ? ಅದರಲ್ಲಿ ಒಂದು ಹಾದಿ, ಈಗ ನೀವು ಮಾಡ್ತಿರೋ ಕೆಲಸದಲ್ಲಿ ಬೆಸ್ಟ್ ಆಗೋದು. ಈಗ ನಿಮ್ಗೆ 10,000 ರೂಪಾಯಿ ಸಂಬಳ ಬರ್ತಿದೆ, ಏಮ್ ಮಾಡಿ ಅಟ್ಲೀಸ್ಟ್ 12,000 13,000 ತಲುಪ್ತೀನಿ. ನಿಮಗೆ ಕೆಲಸ ಕೊಟ್ಟವರಿಗೂ ಅನಿಸ್ಬೇಕು, ಈತನಿಗೆ ನಾನು ಕೊಡ್ತಿರೋ ಸಂಬಳ ಕಡಿಮೆ ಆಯ್ತಲ್ಲ, ಎಸ್ ಈತನಿಗೆ ಇನ್ನೂ ಎಕ್ಸ್ಟ್ರಾ ಕೊಡಬಹುದು, ಈತನ ವರ್ಕ್ ವ್ಯಾಲ್ಯೂಗೆ ನಾನು ಇನ್ನಷ್ಟು ಪೇ ಮಾಡಬೇಕು ಅಂತ ಅನಿಸುವಂತಹ ಸ್ಕಿಲ್ ಸೆಟ್ಗಳನ್ನು ಕಲ್ತ್ಕೊಳ್ಳಿ. ಮುಂದಿನ ಹಂತಕ್ಕೆ ಬೆಳೆಯೋದಕ್ಕೆ ಆನ್ ಡೈಲಿ ಬೇಸಿಸ್ 9 to 5 ಕೆಲಸ ಮಾಡೋದ್ರಿಂದ ಎಲ್ಲ ನಿಮ್ಮ ಸಂಬಳ ಜಾಸ್ತಿ ಆಗೋದಿಲ್ಲ. ಓವರ್ ಟೈಮ್ ಮಾಡ್ತಿದ್ದೀನಿ ಅಂತಂದ್ರೆ ಜಾಸ್ತಿ ಕೆಲಸ ಮಾಡ್ತಿದ್ದೀನಿ ಅಂತಲ್ಲ, ಎಫೆಕ್ಟಿವ್ ಆಗಿ ಮಾಡೋಕ್ಕಾಗಿಲ್ಲ, ಹಾಗಾಗಿ ಕೂತಿದ್ದೀರಿ ಅಂತ ಅರ್ಥ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸ್ಮಾರ್ಟ್ ಆಗಿ ವರ್ಕ್ ಮಾಡಬೇಕು. ಈಗ ಶ್ರೀಮಂತರನ್ನ ನೀವು ನೋಡಿ, ಕೆಲವೊಬ್ರು ಹೇಳ್ತಾರೆ, ನಾನು ಹಾಲು ಹಾಕ್ತಿದ್ದೆ, ಆಮೇಲೆ ನಾನೊಂದು ಯಾವುದೋ ಫ್ರಾಂಚೈಸಿ ತಗೊಂಡೆ ಒಂದು ಕಂಪನಿಯದ್ದು, ಅದರಿಂದ ನಾನೊಂದು ಬಿಸ್ನೆಸ್ ಅನ್ನ ನಡೆಸೋದಕ್ಕೆ ಸಾಧ್ಯ ಆಯ್ತು. ಹೇಗೆ ಸಾಧ್ಯ ಆಯ್ತು? ಆತ ಹಾಲು ಹಾಕಬೇಕಾದ್ರೆ 8 ಅವರ್ ಕೆಲಸ ಮಾಡ್ತಿದ್ರು, ಆಮೇಲೆ ಏನ್ ಮಾಡಿದ್ರು, ಸ್ವಲ್ಪ ಸ್ಪೀಡಾಗಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. 8 ಅವರಲ್ಲಿ ಮಾಡ್ತಿದ್ದ ಕೆಲಸ 6 ಗಂಟೆಗೆ ಬಂತು. ಆ ಬಳಿಕ ಇದೇ ತರದ 4 ಜನರನ್ನ ತಗೊಂಡು ಅವರಿಗಿಂತಿಷ್ಟು ಅಂತ ಸಂಬಳ ಕೊಟ್ಟು ಅದನ್ನ ಮೇಂಟೈನ್ ಮಾಡೋ ಕೆಲಸಕ್ಕೆ ಹೋದ್ರು. ಅದರ ಅರ್ಥ, ನೀವು ಒಂದು ಇಡೀ ದಿನದಲ್ಲಿ ಮಾಡೋ ಕೆಲಸನ ಡೇ ಬೈ ಡೇ ಕಡಿಮೆ ಅವಧಿನಲ್ಲಿ ಮಾಡೋ ಥರ ಕ್ವಿಕ್ ಆಗ್ಬೇಕು. ನೀವು ಆ ಕ್ವಿಕ್ನೆಸ್ ಬಂದಾಗ ಡೆಫಿನೆಟ್ಲಿ ನೀವು ಜಾಸ್ತಿ ಗಳಿಸಬಹುದು. ಅದಕ್ಕೆ ಏನ್ ಮಾಡಿ, ಈಗ ಬರ್ತಿರೋ ಆದಾಯವನ್ನ ಜಾಸ್ತಿ ಮಾಡ್ಕೊಳ್ಳೋದು ಒಂದು ಹೆಜ್ಜೆ. ಮುಂದಿನ ಹೆಜ್ಜೆ ಏನ್ ಗೊತ್ತಾ, ದುಡಿಯೋ ಮಾರ್ಗಗಳನ್ನ ವಿಸ್ತರಿಸಿಕೊಳ್ಳಿ. ಬೇರೆ ಬೇರೆ ಮಾರ್ಗಗಳಿಂದ ದುಡಿಯೋದಕ್ಕೆ ಪ್ಲಾನ್ ಮಾಡಿ. ನೋಡಿ, ಒಬ್ಬ ವ್ಯಕ್ತಿ ಕಾಣುವ ಜೆನ್ಯುಯಿನ್ ಕನಸುಗಳನ್ನ ತಲುಪಬೇಕು ಅಂತಂದ್ರೆ ಅಟ್ಲೀಸ್ಟ್ 5 ಸೋರ್ಸ್ ಆಫ್ ಇನ್ಕಮ್ ಇರಬೇಕು. ಮೊದಲನೇದು, ನಿಮ್ಮ ಸಂಬಳವನ್ನ ಜಾಸ್ತಿ ಮಾಡ್ಕೊಳ್ಳೋದು. ನೀವು ಈಗಾಗಲೇ ಒಂದ್ ಕಡೆ ಕೆಲಸ ಮಾಡ್ತಿದ್ದೀರಿ, ಅದು ಒಂದು ಸೋರ್ಸ್ ಆಫ್ ಇನ್ಕಮ್. ಇನ್ನು 4 ಸೋರ್ಸ್ ಆಫ್ ಇನ್ಕಮ್ ಅನ್ನ ನೀವು ಹುಡುಕಬೇಕು. ಅದನ್ನ ಹೇಗಾದ್ರೂ ಮಾಡಿ ಸಾಧಿಸಬೇಕು. ಇದರಲ್ಲಿ 2 ವಿಧ, ಒಂದು ಆಕ್ಟಿವ್ ಇನ್ಕಮ್, ಇನ್ನೊಂದು ವಿಧ ಪ್ಯಾಸಿವ್ ಇನ್ಕಮ್. ಆಕ್ಟಿವ್ ಇನ್ಕಮ್ ಅಂದ್ರೆ ಏನ್ ಗೊತ್ತಾ, ನೀವು ಹೋಗ್ತೀರಿ, ನಿಮ್ಮ ಸಮಯ ಕೊಡ್ತೀರಿ, ಅದಕ್ಕೆ ನಿಮಗೆ ದುಡ್ಡು ಬರುತ್ತೆ. ಸಿಂಪಲ್. ನಿಮ್ಮ ಟೈಮ್ ಏನೇ ಇನ್ವೆಸ್ಟ್ಮೆಂಟ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನೀವು ಪೇಂಟರ್ ಅಂದ್ಕೊಳ್ಳಿ, ಗೋಡೆಗಳಿಗೆಲ್ಲ ಬಣ್ಣ ಬಳಿಯೋರು. ನೀವು 3 ಗಂಟೆ ಹೋಗ್ತೀರಿ, ಒಂದು ಇಡೀ ಮನೆ ಪೇಂಟ್ ಮಾಡ್ತೀರಿ, ಇಂತಿಷ್ಟೊಂದು ಹಣ ಕೊಡ್ತಾರೆ. ಅದರ ಅರ್ಥ ನಿಮಗೊಂದು ಲಿಮಿಟ್ ಇದೆ, 24 ಗಂಟೆನೇ ಮ್ಯಾಕ್ಸಿಮಮ್. ನಾನು ನಿದ್ದೆನೇ ಮಾಡಲ್ಲಪ್ಪ ಅಂದ್ರೂ ಕೆಲಸ ಮಾಡ್ತೀನಿ ಅಂದ್ರೆ 24 ಗಂಟೆಗಿಂತ ಜಾಸ್ತಿ ನೀವು ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಆಕ್ಟಿವ್ ಸೋರ್ಸ್ ಆಫ್ ಇನ್ಕಮ್ ಅನ್ನೋದು ಏನಿದೆ, ನಿಮ್ಮ ಗೋಲ್ಗೆ ಅಷ್ಟು ಈಸಿಯಾಗಿ ತಗೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಅನ್ನು ನೀವು ಹುಟ್ಟು ಹಾಕೊಳ್ಬೇಕು. ಏನಿದು ಪ್ಯಾಸಿವ್? ನೀವು ಒಮ್ಮೆ ಕೆಲಸ ಮಾಡ್ತೀರಿ, ಅದು ಒಂದು ಲಾಂಗ್ ರನ್ನಿಗೆ ನಿಮಗೆ ದುಡ್ಡನ್ನು ಕೊಡ್ತಾ ಹೋಗುತ್ತೆ. ಹೆಂಗೆ ಸಾಧ್ಯ? ಫಾರ್ ಎಕ್ಸಾಂಪಲ್ ನೋಡಿ, ಇದು
ಪ್ಯಾಸಿವ್ ಇನ್ಕಮ್ ಅನ್ನೋದು ಡಿಜಿಟಲ್ ಸಪೋರ್ಟ್ ಇಲ್ಲದೆ ಆಗೋದೇ ಇಲ್ಲ. ವೆರಿ ಸಿಂಪಲ್, ಓಕೆನಾ? ಡಿಜಿಟಲ್ ಕಂಟೆಂಟ್ ಅನ್ನ ಸೆಲ್ ಮಾಡೋದಿರಬಹುದು, ಅಥವಾ ನೀವು ಅಲ್ಲಿ ಕಂಟೆಂಟ್ ಅನ್ನು ಕ್ರಿಯೇಟ್ ಮಾಡೋದಿರಬಹುದು. ಫಾರ್ ಎಕ್ಸಾಂಪಲ್ ಈ ಬುಕ್ಗಳು ಅಥವಾ ಯೂಟ್ಯೂಬ್ ಚಾನೆಲ್ಗಳು. ನೀವು ಒಮ್ಮೆ ವಿಡಿಯೋ ಮಾಡ್ತೀರಿ, ಒಂದು ವರ್ಕೌಟ್ ವಿಡಿಯೋ ಅಥವಾ ಇನ್ನೊಂದೇನೋ ಒಂದು ಇನ್ಫಾರ್ಮೇಶನ್ ಕೊಡೋ ವಿಡಿಯೋ, ನಗಿಸೋದು, ಸಿನಿಮಾ ವಿಮರ್ಶೆ, ಯಾವ್ದಾರ ಆಗಿರಲಿ, ಒಮ್ಮೆ ನೀವು ವಿಡಿಯೋ ಮಾಡ್ತೀರಿ. ಆ ವಿಡಿಯೋ ಎಷ್ಟು ವರ್ಷ ಯೂಟ್ಯೂಬಲ್ಲಿ ಇರುತ್ತೋ ಅಷ್ಟು ವರ್ಷ ಎಷ್ಟು ವ್ಯೂಸ್ ಪಡ್ಕೊಳುತ್ತೆ, ಅದಕ್ಕೆ ದುಡ್ಡು ಕೊಡ್ತಾ ಇರುತ್ತೆ. ನೀವೇನೋ ದಿನ ಹೋಗ್ಬಿಟ್ಟು ಕೂತ್ಕೊಂಡ್ರೆ ದುಡ್ಡು ಜಾಸ್ತಿ ಬರುತ್ತೆ ಅಂತೇನಿಲ್ಲ. ಸೊ ಹಾಗಾಗಿ ನೀವು ಈ ಥರದ ಪ್ಯಾಸಿವ್ ಇನ್ಕಮ್ ಸೋರ್ಸ್ ಅನ್ನ ಹುಡುಕಬೇಕು. ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ದಿ ಬೆಸ್ಟ್ ಅಥವಾ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಕೊಡೋದಕ್ಕೆ ಸಾಧ್ಯ ಇರುವಂತಹ ಒಂದು ಆಯ್ಕೆ ಅಂದರೆ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಕೂಡ. ನೀವು ಸರಿಯಾಗಿ ಒಂದು ಕಂಪನಿಯನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿಬಿಟ್ರೆ ಆ ದುಡ್ಡು ನಿಮಗಾಗಿ ದುಡಿತಾ ಇರುತ್ತೆ, ಬ್ಯಾಂಕ್ ಅಕೌಂಟ್ನಲ್ಲಿ ಕೂತು ಕೊಳೆಯೋದಿಲ್ಲ. ಸೊ ಹಾಗಾಗಿ ನೀವು ಸ್ಟಾಕ್ ಇನ್ವೆಸ್ಟ್ಮೆಂಟ್ನ ಬಗ್ಗೆನೂ ಹೆಚ್ಚೆಚ್ಚು ಓದೋದನ್ನು ಕಲಿಬೇಕು, ಅದರ ಬಗ್ಗೆ ತಿಳ್ಕೊಂಡು ಮುಂದುವರಿಬೇಕು. ಸೊ ಆ ಕುರಿತ ಕೋರ್ಸ್ಗಳು ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಲಭ್ಯ, ಗಮನಿಸಿ. ಇನ್ನೂ ಇದೆ, ಈಗ ನೀವು ಆನ್ಲೈನ್ನಲ್ಲಿ ಲೋಗೋ ಡಿಸೈನ್ ಮಾಡೋದಿರಬಹುದು, ಆನ್ಲೈನ್ ಕಂಟೆಂಟ್ ಅನ್ನು ನೀವು ಕ್ರಿಯೇಟ್ ಮಾಡೋದಿರಬಹುದು, ಆರ್ಟಿಕಲ್ಸ್ ಬರೆಯೋದಿರಬಹುದು, ಬೇರೆ ಬೇರೆ ಆಯ್ಕೆಗಳಿದ್ದಾವೆ. ಇಂಟರ್ನೆಟ್ ಈಸ್ ಅವರ್ ಫ್ಯೂಚರ್ ಅಂತಾರೆ, ಗೊತ್ತಾ? ಅದು ನಿಜ. ಕಂಪ್ಯೂಟರ್ ಇಲ್ಲದೆ ನೀವು ಒಂದು ಆಫೀಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಆನ್ಲೈನ್ನಲ್ಲಿರುವ ಅವಕಾಶಗಳನ್ನು ನೀವು ಬಳಸ್ಕೊಂಡ್ರೆ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಡೆಫಿನೆಟ್ಲಿ ಸಾಧ್ಯ. ಮುಂದಿನದು, ಖರ್ಚು ಕಡಿಮೆ ಮಾಡಿ. ಅದರ ಅರ್ಥ ನೀವು ಕಂಜೂಸ್ ಆಗಬೇಕು ಅಂತಲ್ಲ. ಊಟ ಬಿಟ್ಬಿಟ್ಟು ಅಥವಾ ಇನ್ನೇನೋ ಚೆನ್ನಾಗಿ ಕಾಣೋದಕ್ಕೆ ಬೇಕಾಗಿರುವ ಬಟ್ಟೆಗಳನ್ನು ಅಥವಾ ಇನ್ನೇನೋ ಕಂಫರ್ಟ್ಸನ್ನೆಲ್ಲ ತ್ಯಾಗ ಮಾಡಿ ನಾನು ಸೈಕಲಲ್ಲಿ ಓಡಾಡ್ತೀನಪ್ಪ, ನಾನು ತೀರಾ ತ್ಯಾಗಮಯಿ ಥರ ಬದುಕ್ಬಿಡ್ತೀನಪ್ಪ, ಇಲ್ಲ, ಹಂಗೆ ಮಾಡ್ಕೋಬೇಡಿ. ನಿಮ್ಮ ಸ್ಟೇಟ್ ಆಫ್ ಮೈಂಡನ್ನು ಹಾಳು ಮಾಡಿಕೊಂಡು ಆ ಥರ ನೀವೆಲ್ಲೂ ಮುಂದೆ ಹೋಗೋಕೆ ಸಾಧ್ಯನೇ ಇಲ್ಲ. ಆದರೆ ಸ್ಪೆಂಡ್ ಲೆಸ್ ಅನ್ನೋದರ ಅರ್ಥ ಏನಪ್ಪಾ ಅಂತಂದ್ರೆ ಕ್ಯಾಲ್ಕುಲೇಟ್ ಮಾಡಿ ಮುಂದುವರಿರಿ. ಅಗತ್ಯತೆ ಇಲ್ಲ ಅಂತ ಅನಿಸಿದ್ರೆ ಅದನ್ನ ಕೊಂಡುಕೊಳ್ಳೋದಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್, ನೀವೆಲ್ಲೋ ಒಂದು ದಾರಿಲಿ ಹೋಗ್ತಿರ್ತೀರಿ, ಒಂದು ಮಾಲ್ ನೋಡ್ತೀರಿ, ಏನೋ ಒಂದು ತೆಗೆದುಕೊಳ್ಬೇಕು ಅಂತ ಅನ್ಸುತ್ತೆ. ಆ ಕ್ಷಣಕ್ಕೆ ಅದನ್ನ ಪೋಸ್ಟ್ಪೋನ್ ಮಾಡಿ. ಡೆಫಿನೆಟ್ಲಿ 2 ದಿನ 3 ದಿನ ಅದು ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ಅದರ ಅರ್ಥ ನೀವು ಯಾವುದಕ್ಕೆ ಅನ್ಪ್ಲಾನ್ಡ್ ಸ್ಪೆಂಡಿಂಗ್ ಅನ್ನು ಮಾಡೋದಕ್ಕೆ ಹೋಗ್ತೀರಿ ಅದನ್ನ ಪೋಸ್ಟ್ಪೋನ್ ಮಾಡೋದಕ್ಕೆ ಟ್ರೈ ಮಾಡಿ. ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಇರೋದನ್ನ ಮಾತ್ರ ಕೊಂಡುಕೊಳ್ಳಿ. ಕಡಿಮೆ ಖರ್ಚು ಮಾಡೋದಕ್ಕೆ ಲಿಂಕ್ಡ್ ಇನ್ನೊಂದು ಬ್ರಹ್ಮಾಸ್ತ್ರ ಇದೆ. ಆ ಬ್ರಹ್ಮಾಸ್ತ್ರ ಟ್ರ್ಯಾಕ್ ಮಾಡೋದು. ನೀವು ಪ್ರತಿ ಪೈಸಾ ಎಲ್ಲಿ ಖರ್ಚು ಮಾಡ್ತಿದ್ದೀರಿ ಅನ್ನೋದರ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗಿರ್ಬೇಕು. ನಾನು ಶಾಪಿಂಗ್ ಖರ್ಚು ಮಾಡಿದೆ, ಹೆಲ್ತ್ಗೆ, ಮನೆಗಾಗಿ, ದಿನಸಿಗೆ, ಯಾವುದೇ ಆಗಿರಲಿ, ಬಟ್ ಎಲ್ಲವೂ ಲೆಕ್ಕ ಇರಬೇಕು. ತಿಪ್ಪೆಗೆ ಸುರಿದ್ರು ಅಳದು ಸುರಿ ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ. ಆ ಕಾರಣಕ್ಕೆ ನಿಮ್ಮ ಎಕ್ಸ್ಪೆನ್ಸ್ ಅನ್ನ ಕಂಪ್ಲೀಟ್ಲಿ ಟ್ರ್ಯಾಕ್ ಮಾಡಿ 1 ತಿಂಗಳು, 2 ತಿಂಗಳು, 3 ತಿಂಗಳು ಆದಮೇಲೆ ನೋಡಿ, ಓಕೆ, ನಾನು ಎಲ್ಲಿ ಕಾಸ್ಟ್ ಅನ್ನ ಕಟ್ ಡೌನ್ ಮಾಡಬಹುದು ಅಂಥದ್ದನ್ನ ಕಟ್ ಡೌನ್ ಮಾಡೋದಕ್ಕೆ ಟ್ರೈ ಮಾಡಿ. ಹೀಗೆ ನೀವು ಫಿನಾನ್ಷಿಯಲ್ ಫ್ರೀಡಮ್ಗೆ ಹತ್ರ ಆಗ್ತೀರಿ. ಇನ್ನು ಮಿಕ್ಕ 2 ಪ್ರಮುಖ ಹೆಜ್ಜೆಗಳಿದ್ದಾವೆ ಫಿನಾನ್ಷಿಯಲ್ ಫ್ರೀಡಮ್ ಅನ್ನ ಗಳಿಸೋದಕ್ಕೆ. ಆ 2ರಲ್ಲಿ ಒಂದು, ನೀವು ನಿಮ್ಮ ಸಾಲಗಳನ್ನು ತೀರಿಸೋದು. 10 ಸಾಲ ಮಾಡ್ಕೊಂಡಿದ್ದೀರಾ, ಹೆಚ್ಚು ಬಡ್ಡಿ ಯಾವುದನ್ನು ಕಟ್ತಿದ್ದೀರಾ ಅದನ್ನು ಮೊದಲು ಮುಗಿಸ್ಕೊಂಡು ಬಿಡಿ. ಇಲ್ಲದೆ ಹೋದರೆ ಎಲ್ಲವೂ ಕ್ಯುಮುಲೇಟಿವ್ ಆಗಿ ಎಷ್ಟಾಗುತ್ತೆ ಅಂತ ನೋಡಿ. ಸಾಲ ಓವರ್ ಆಲ್ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅಂತ ನೋಡಿ. ಅದಕ್ಕಿಂತ ಕಡಿಮೆ ಇಂಟ್ರೆಸ್ಟಿಗೆ, ಒಂದು ಕಾಂಪಿಟೇಟಿವ್ ರೇಟ್ ಆಫ್ ಇಂಟ್ರೆಸ್ಟಿಗೆ ಸಿಕ್ಬಿಟ್ರೆ ಕಡಿಮೆ ದರದಲ್ಲಿ ಸಾಲ ತಗೊಳ್ಳಿ, ಎಲ್ಲ ತೀರಿಸ್ಬಿಡಿ. ಈ ಕ್ರೆಡಿಟ್ ಕಾರ್ಡು ಇಂಥ ಚಕ್ರದಲ್ಲಿ, ಸಾಲ ಚಕ್ರದಲ್ಲಿ ಸಿಕ್ಕಾಕೊಂಡು ಅನುಭವಿಸ್ತಿದ್ದೀರಿ ಅಂತಂದ್ರೆ ಆ ಗೋಜಲಿಂದ ಮೊದಲಾಚೆ ಬನ್ನಿ. ಆ ಕಾರಣಕ್ಕೆ ಏನೇನು ಮಾಡಬೇಕು ಅನ್ನೋದನ್ನ ನೀವು ಗಮನಿಸಿ ಮುಂದುವರಿಬೇಕಾಗತ್ತೆ. ಸೊ ನಿಮ್ಮ ಸಾಲಗಳನ್ನ 1 ಶಾಟ್ನಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಕ್ಕಾದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಇದು ತುಂಬಾ ದೊಡ್ಡ ಬೋನಸ್ ಆಗುತ್ತೆ ನಿಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಹಾದಿಯಲ್ಲಿ. ಕೊನೆಯದಾಗಿ, ಫ್ಯೂಚರ್ನಲ್ಲಿ ಇನ್ವೆಸ್ಟ್ ಮಾಡಬೇಕು. ನಿಮ್ಮ ಭವಿಷ್ಯಕ್ಕಾಗಿ ನೀವು ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡೋದು ಹೇಗೆ, ಯಾವ್ಯಾವ ಆಯ್ಕೆಗಳಿದ್ದಾವೆ, ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್, IPO, ಈ ಎಲ್ಲದರ ಬಗ್ಗೆ ಅನೇಕ ವಿಡಿಯೋಗಳನ್ನು indianmoney.com ಒಟ್ಟು 6 ಭಾಷೆಗಳಲ್ಲಿ ನಿಮಗೆ ಮಾಹಿತಿಯನ್ನು ತಲುಪಿಸೋ ಪ್ರಯತ್ನ ಮಾಡಿದೆ. ಹೀಗಾಗಿ ನೀವು ತುಂಬಾ ಅರ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕು. ಯಾವುದನ್ನು ಓದದೆ ಮುಂದುವರಿಬಾರದು. ತುಂಬಾ ಚೆನ್ನಾಗಿ ಓದಿ ಆ ಬಳಿಕ ಡಿಸಿಷನ್ ಅನ್ನು ಕೈಗೊಳ್ಳಬೇಕು. ಜೊತೆಗೆ ರಿವ್ಯೂ ಆ್ಯಂಡ್ ರೀಬ್ಯಾಲೆನ್ಸ್ ಮಾಡಬೇಕು. ನಿಮ್ಮ ಪೋರ್ಟ್ಫೋಲಿಯೋ ಹೇಗೆ ಕೆಲಸ ಮಾಡ್ತಿದೆ ಅಂತ. ಪೋರ್ಟ್ಫೋಲಿಯೋನ ಅಟ್ಲೀಸ್ಟ್ ಒಂದು 6 ತಿಂಗಳಿಗೋ 1 ವರ್ಷಕ್ಕೂ ಗಮನಿಸ್ತಾ ಇರಬೇಕು. ₹1 ಹಾಕೋದಕ್ಕೂ ಮುನ್ನ 1 ಅವರ್ ಓದಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡೇ ಮುಂದುವರಿಬೇಕು ನೀವು. ಸೊ ಇಂಥ ಚೆನ್ನಾಗಿ ಓದಿ, ಅನಲೈಸ್ ಮಾಡಿ ಇನ್ವೆಸ್ಟ್ ಮಾಡೋದು ನನಗೂ ಆಸೆ ಇದೆ. ನಾನು ಕಲಿಬೇಕು, ನನಗೆ ಹೆಚ್ಚು ಗೊತ್ತಾಗ್ತಿಲ್ಲ. ಎಷ್ಟೋ ಜನ ಹೇಳ್ಬಿಡ್ತಾರೆ, ಟ್ರೇಡಿಂಗ್ ಮಾಡಿಬಿಡಿ ಉದ್ಧಾರ ಆಗ್ಬಿಡ್ತೀರಾ ಅಂತ. ಇಲ್ಲ, ಬೀದಿಗೆ ಬಂದವರಿದ್ದಾರೆ. ಹಾಗಾದ್ರೆ ವ್ಯಾಲ್ಯೂ ಇನ್ವೆಸ್ಟಿಂಗ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಒಳ್ಳೆ ಮ್ಯೂಚುವಲ್ ಫಂಡ್ ಯಾವುದು, ಹೇಗೆ ಅನಲೈಸ್ ಮಾಡೋದು, ಈ ಎಲ್ಲದರ ಬಗ್ಗೆ ಡೀಟೇಲ್ಡ್ ಕೋರ್ಸ್ಗಳಿದ್ದಾವೆ. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅನ್ನ ಪ್ಲೇಸ್ಟೋರ್ ಅಥವಾ ಆಪ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ABHI ಅಭಿ
ಅನ್ನೋ ರೆಫರಲ್ ಕೋಡ್ ಬಳಸಿದ್ರೆ ನಿಮಗೆ 2,000 ರೂಪಾಯಿವರೆಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಅಲ್ಲಿ ನಿಮಗೆ 300ಕ್ಕೂ ಹೆಚ್ಚು ಕೋರ್ಸ್ಗಳಿದ್ದಾವೆ. ಒಂದು ಬಿಸ್ನೆಸ್ ಹೇಗೆ ಆರಂಭ ಮಾಡೋದು, ನಾನು ನನ್ನ ಕರಿಯರಲ್ಲಿ ನಂಬರ್ 1 ಆಗಬೇಕು, ಏನು ಮಾಡಲಿ, ಅಥವಾ ನಾನು ಇನ್ವೆಸ್ಟ್ ಮಾಡಬೇಕು, ಪರ್ಸನಲ್ ಫಿನಾನ್ಸ್ ಬಗ್ಗೆ ಕಲಿಬೇಕು, ಈ ಎಲ್ಲದರ ಬಗ್ಗೆ 6 ಭಾಷೆಯಲ್ಲಿ 300ಕ್ಕೂ ಹೆಚ್ಚು ಕೋರ್ಸ್ಗಳಿದ್ದಾವೆ. ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ಗಮನಿಸಿ, ನಿಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಅನ್ನ ನೀವು ಪಡೆದುಕೊಳ್ಳಿ. ವಿದೇಶಗಳಲ್ಲೆಲ್ಲ ಒಂದು ಮೂವ್ಮೆಂಟ್ ಆಗಿತ್ತು, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ರಿಟೈರ್ ಅರ್ಲಿ, FIRE, ಫೈರ್ ಮೂವ್ಮೆಂಟ್ ಅಂತ ಕರೀತಾರೆ. ಸೊ ಅಂಥ ಫೈರ್ ನಿಮ್ಮಲ್ಲೂ ಈಗ ಜಾಗೃತವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ತಿಂಗಳ ಸಂಬಳಕ್ಕೆ ಲೈಫಲ್ಲಿ ಏನೂ ಖುಷಿ ಕಾಣದೆ ಜೀವನ ಪೂರ್ತಿ ದುಡಿತೀನಿ, 60-70 ವರ್ಷ ಆದ್ಮೇಲೂ ಕಷ್ಟಪಡ್ತೀನಿ, ಬೇರೆ ವಿಧಿ ಇಲ್ಲ ಅಂತ ಕೊರಗಬೇಡಿ. ಪ್ಲಾನ್ ಮಾಡಿ, ಆಗ ಕಾಲ್ ಮೇಲೆ ಕಾಲ್ ಹಾಕೊಂಡು ನಿಮ್ಮಿಷ್ಟ ಬಂದ ಹಾಗೆ ನೀವು ಫಿನಾನ್ಷಿಯಲ್ ಫ್ರೀಡಮ್ ಅನ್ನ ಅನುಭವಿಸೋದಕ್ಕೆ ಸಾಧ್ಯ. ಸೊ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ,